ಡೊನಾಲ್ಡ್ ಟ್ರಂಪ್ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡ್ತಾ ಹಾರ್ಮುಜ್ ಜಲಸಂಧಿಗೆ ಟ್ರಂಪ್ ಜಲಸಂಧಿ ಅಂದರು. ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂತ ಅವರೇ ಮರುನಾಮಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಇದು ಮಾತುಕತೆಗಳು ನಡೀತಾ ಇದ್ದಾವೆ. ಇರಾನ್ನಿಂದ 10 ಹಡಗುಗಳು ನಮಗೆ ಗಿಫ್ಟ್ ಆಗಿ ಬಂದಿದ್ದಾವೆ. ಈ ಗಿಫ್ಟೇ ಭಯಂಕರ ಕನ್ಫ್ಯೂಸಿಂಗ್ ಇದೆ. ಇದು 10 ಹಡಗುಗಳ ಪಾಕಿಸ್ತಾನದ ಧ್ವಜ ಕಟ್ಟಿಕೊಂಡು ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿ ಮೂಲಕ ಹೊರಗಡೆ ಬಂದು ಅನ್ನೋ ಸುದ್ದಿ ಗೊತ್ತು ನಮಗೆ. ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಅವು ಪಾಕಿಸ್ತಾನಕ್ಕೆ ಹೋಗೋ ಬದಲು ಅಮೆರಿಕ ಕಡೆ ಹೋದವು ಅಂತ. ಅಮೆರಿಕ ಕಡೆ ಹೋದವು. ಅದನ್ನೇ ಗಿಫ್ಟ್ ಅಂತಿದ್ದಾರೆ. ಇದನ್ನು ಮಾಡಿದ ನಂತರವೂ ಪಾಕಿಸ್ತಾನ ಅಕಸ್ಮಾತ್ ಇದನ್ನು ಮಾಡಿದ್ದೇ ನಿಜ ಆದರೆ ವಿಪರೀತ ಚರ್ಚೆ ಆಗ್ತಾ ಇದೆ. ನಾನೇನು ಸಣ್ಣ ಪುಟ್ಟ ಅಲ್ಲೊಂದು ಕಡೆ ಕೇಳಿದ್ದು ಇಲ್ಲೊಂದು ಕಡೆ ನೋಡಿದ್ದು ಅನ್ನೋ ಕಾರಣಕ್ಕೆ ಈ ಸುದ್ದಿ ಹೇಳ್ತಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರುವ ವಿಷಯ ಇದು. ಪಾಕಿಸ್ತಾನ ಒಂದು ವೇಳೆ ಈ ಕೆಲಸ ಮಾಡಿದರೆ, ಈ ಕೆಲಸ ಮಾಡಿದ ಹೊರತಾಗಿಯೂ ಇರಾನ್ ಅದಕ್ಕೆ ನಮ್ಮ ಪರವಾಗಿ ನೀವು ಮಾತುಕತೆ ನಡೆಸಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಪಾಕಿಸ್ತಾನದ ವಿದೇಶಾಂಗ ಸಚಿವರು, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ನ ವಿದೇಶಾಂಗ ಸಚಿವರು ಕೂತ್ಕೊಂಡು ಮಾತುಕತೆ ಏನು ಮಾಡ್ತಾರೆ? ಯುದ್ಧ ನಿಲ್ಲಿಸೋದು ಇವ್ರ ಕೈಯಲ್ಲಿದೆಯಾ? ಇಲ್ಲ. ಒಂದು ನಿರ್ಣಯ ತೆಗೆದುಕೊಳ್ತಾರವರು. ಅಲ್ಲಿ ತೆಗೆದುಕೊಳ್ಳಲಾಗುವ ನಿರ್ಣಯವನ್ನು ಇರಾನ್ಗೂ ಹೇಳ್ತಾರೆ, ಅಮೇರಿಕ ಮತ್ತು ಇಸ್ರೇಲ್ಗೂ ಹೇಳ್ತಾರೆ. ಇಂತಿಂಥ ಕಂಡೀಷನ್ಗಳ ಮೇಲೆ ಯುದ್ಧ ನಿಲ್ಲಬೇಕು ಅಂತ. ಅವರಿಬ್ಬರೂ ಅದಕ್ಕೆ ಒಪ್ಪಿಕೊಂಡರೆ ಮುಂದಿನ ಮಾತುಕತೆಗೆ ಇರಾನ್ನ ಪ್ರತಿನಿಧಿಗಳು ಮತ್ತು ಅಮೆರಿಕದ ಪ್ರತಿನಿಧಿಗಳು ಎದರ ಬದರ ಬಂದು ಕೂತ್ಕೋತಾರೆ. ಅದು ಯಾವಾಗಾಗತ್ತೋ ನೋಡೋಣ. ಬಟ್ ಮೊದಲು ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಸ್ಟ್ರೇಟ್ಗೆ ಟ್ರಂಪ್ ಸ್ಟ್ರೇಟ್ ಅಂದಿದ್ದು. ಟ್ರಂಪ್ ಯಾವುದಕ್ಕೆ ಏನಾದ್ರು ಹೇಳ್ಬೋದು. ಹಾರ್ಮುಜ್ ಜಲಸಂಧಿ ಮರುನಾಮಕರಣಗೊಂಡಿದೆ. ಡೊನಾಲ್ಡ್ ಟ್ರಂಪರ ಆಶಯದ ಮೇರೆಗೆ ಏನಂತ ಮರುನಾಮಕರಣಗೊಂಡಿದೆ? ಟ್ರಂಪ್ ಸ್ಟ್ರೇಟ್ ಅಂತ ಮರುನಾಮಕರಣಗೊಂಡಿದೆ. ಕೊರೋನಾ ಟೈಮ್ನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಟ್ರಂಪು ಕೊರೋನಾ ವೈರಸ್ ಅಂತಿರಲಿಲ್ಲ, ವುಹಾನ್ ವೈರಸ್ ಅಂತಿದ್ರು. ಮರುನಾಮಕರಣ ಮಾಡಿಬಿಟ್ಟಿದ್ರು ಅವರೇ. ವುಹಾನ್ ವೈರಸ್ ಯಾಕೆ? ವುಹಾನ್ನಿಂದ ಹುಟ್ಕೊಂಡಿದ್ದು. ವುಹಾನ್ ಚೀನಾದಲ್ಲಿದೆ. ಚೀನಾಕ್ಕೂ ಅಮೇರಿಕಕ್ಕೂ ಸಂಬಂಧ ಹೆಂಗೆ ಅಂತ ನಿಮಗೆ ಗೊತ್ತು. ನೋಡಿ, ಈ ಹೇಳಿಕೆಯಲ್ಲಿ ಮತ್ತಂತಾರೆ 10 ಹಡಗುಗಳ ಗಿಫ್ಟ್ ಆಗಿ ಬಂದಿದ್ದಾವೆ, 10 ಹಡಗುಗಳ ಗಿಫ್ಟ್ ಆಗಿ ಬಂದಿದ್ದಾವೆ ಅಂತ. ವಾಲ್ಟರ್ ಬ್ಲೂಮ್ಬರ್ಗ್ ಅನ್ನುವಂಥ ಒಬ್ಬ ರಕ್ಷಣಾ ವಿಶ್ಲೇಷಕರಿದ್ದಾರೆ. ಅವರ ಪ್ರಕಾರ ಇದಷ್ಟು ಸುಳ್ಳು. ಇರಾನೂ ಸುಳ್ಳು ಹೇಳ್ತಾ ಇದೆ, ಪಾಕಿಸ್ತಾನವೂ ಸುಳ್ಳು ಹೇಳ್ತಾ ಇದೆ, ಅಮೇರಿಕಾನೂ ಸುಳ್ಳು ಹೇಳ್ತಾ ಇದೆ. ಅಮೇರಿಕ ಇನ್ ದ ಸೆನ್ಸ್ ಟ್ರಂಪು ಸುಳ್ಳು ಹೇಳ್ತಾ ಇದ್ದಾರೆ. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಪಾಕಿಸ್ತಾನದ ಧ್ವಜ ಹೊತ್ತ 10 ಹಡಗುಗಳು ಹೊರಗೆ ಬಂದದ್ದೇ ಸುಳ್ಳಂತೆ. ಬಂದಿದ್ದೇ 4 ಹಡಗುಗಳು, ಹೆಸರು ಸಹಿತ, ಏನು ಶಿಪ್ ಡೇಟಾ ಅಂತ ಸಿಗುತ್ತೊಂದು, ಅದರ ಸಮೇತ ಅವರು ವಿವರಗಳನ್ನು ಕೊಡ್ತಾರೆ. ಶಿಪ್ ಟ್ರ್ಯಾಕ್ ರೆಕಾರ್ಡ್ ಅಂತ, ಯಾವ್ಯಾವ ಹಡಗು ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ದಾಟ್ಕೊಂಡು ಹೋಯಿತು ಅಂತ. ರಿಫಾ ಅಂತ ಒಂದು, ಜಿ ಅಂತ ಒಂದು, ಗ್ಯಾಸ್ ಲಕ್ಕಿ ಅಂತ ಮತ್ತೊಂದು, ಲೊವೆಂಟಸ್ ಅಂತ ಮತ್ತೊಂದು ಹಡಗು. ಈ 4 ಹಡಗುಗಳ ಪಾಕಿಸ್ತಾನದ ಧ್ವಜದೊಂದಿಗೆ ಬಂದದ್ದು. ಅವು ಕೂಡ ಬೇರೆ ಬೇರೆ ಕಡೆ ಹೋದವು. 10 ಹಡಗುಗಳ ಬಂದೇ ಇಲ್ಲ ಹೊರಗೆ. ಅವುಗಳ ಪೈಕಿ ಒಂದು, ಈ 4 ಹೊರಗೆ ಬಂದಿದೆಯಲ್ಲ, 4ರ ಪೈಕಿ ಒಂದು ಅಮೇರಿಕಾದ ಕಡೆ ಹೋಗಿಲ್ಲ ಅಂತ ಟ್ರಂಪ್ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಾಲ್ಟರ್ ಬ್ಲೂಮ್ಬರ್ಗ್ ಹೇಳ್ತಾ ಇದ್ದಾರೆ. ವೆರಿ ವೆಲ್ ನೋನ್ ರಕ್ಷಣಾ ವಿಶ್ಲೇಷಕರವರು. ಈ ಮಧ್ಯೆ ಈ ಯುದ್ಧದ ಕಾರಣಕ್ಕೆ ನ್ಯಾಟೋನ ಒಗ್ಗಟ್ಟಾದರೂ ಉಳಿಯೋದಿಲ್ವೋ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ನೋಡಿ, ಡೊನಾಲ್ಡ್ ಟ್ರಂಪು ಮೀಡಿಯಾ ಡಾರ್ಲಿಂಗ್ ಬಿಡಿ, ಮಾಧ್ಯಮಗಳಿಗೆ ಇಂಥ ಅಧ್ಯಕ್ಷರಿದ್ದರೆ ಸುದ್ದಿಗಳಿಗೇನು ಕೊರತೆಯೇ? ತಮಗೂ UK ಪ್ರೈಮ್ ಮಿನಿಸ್ಟರ್ಗೂ ಆದ ಸಂಭಾಷಣೆಯನ್ನು ವರ್ಬ್ಯಾಟಿಮ್ ಬಹಿರಂಗವಾಗಿ ಹೇಳ್ತಾರೆ ಅವರು. ಶಬ್ದ ಬಹಿರಂಗವಾಗಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್. ಬ್ರಿಟನ್ನಿನ ಪ್ರಧಾನಿಯನ್ನು ಇವರು ಕೇಳಿದ್ರಂತೆ, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುವುದಕ್ಕೆ ನಿಮ್ಮದು 2 ನೌಕಾ ಹಡಗುಗಳನ್ನು ಕೊಡಿ, ನೌಕಾಪಡೆಯ ಹಡಗುಗಳನ್ನು ಕೊಡಿ, ವಾರ್ಶಿಪ್ ಕೊಡಿ ಅಂತ ಕೇಳಿದ್ದಾರೆ. ಟ್ರಂಪ್ ಅದನ್ನು ಹೇಳ್ತಾರೆ, ಅವು ತುಂಬ ಚಿಕ್ಕು, ಭಯಂಕರ ಸ್ಲೋ ಹೋಗ್ತಾವವು ಅಂತ. ಅಂದರೆ ಬ್ರಿಟನ್ ಹತ್ರ ಇರೋದೇ ಸಣ್ಣ ಸಣ್ಣ ಹಡಗುಗಳು, ವಾರ್ಶಿಪ್ಗಳು, ಅವು ತುಂಬ ಸ್ಲೋ ಇದ್ದಾವೆ, ಆದರೂ ಬೇಕಾಗತ್ತೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಬ್ರಿಟನ್ನ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ, ಹಾಂ ಕೊಡ್ತೀನಿ, ಸ್ವಲ್ಪ ರಿಪೇರಿಗೆ ಬಂದಿದ್ದಾವು, ರಿಪೇರಿ ಮಾಡಿಸ್ತಾ ಇದ್ದೀವಿ, ಕೊಡ್ತೀನಿ ಅಂದ್ರಂತವರು. ಯಾವಾಗ ಮುಗಿಬೋದು ರಿಪೇರಿ ಅಂದರೆ ಮುಂದಿನ ತಿಂಗಳು ಅಥವಾ ಇನ್ನೊಂದು 2 ತಿಂಗಳು ಆಗ್ಬೋದು ಅಂದ್ರಂತೆ. ಅಲ್ಲಿ ಕೊಡೋದಿಲ್ಲ ಅಂತ ಹೇಳ್ದಂಗೆ
ಅದನ್ನು ವರ್ಬ್ಯಾಟಿಮ್ ಡೊನಾಲ್ಡ್ ಟ್ರಂಪು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಅರ್ಥ ಇಷ್ಟೇ, ನ್ಯಾಟೋದಲ್ಲಿನ ಬಿರುಕನ್ನು ಈ ಮನುಷ್ಯ ಒತ್ತಿ ಒತ್ತಿ ಹೇಳ್ತಾ ಇರೋದು. ನ್ಯಾಟೋಗೆ ಏನು ಉಳ್ಕೊಂಡಿದೆ ತಾಕತ್ತು ಅಂತ. ಅದರ ಅರ್ಥ ಮತ್ತೇನಾರು ಈ ಜಗತ್ತಿನಲ್ಲಿ ದೊಡ್ಡದಾದ್ರೆ ನ್ಯಾಟೋದವ್ರೇನು ಮಿಲ್ಟ್ರಿ ಕಳಿಸೋರಲ್ಲ ಅಂತ. ಇವನ್ನೆಲ್ಲ ಬಹಿರಂಗವಾಗಿ ಹೇಳ್ತಾರೇನ್ರಿ ಯಾರು? ಅಂದರೆ ಮರ್ಯಾದೆ ಮಣ್ಣುಪಾಲಾಗೋ ವಿಷಯ ಅಲ್ವ ಇವು. ಈ ಬ್ರಿಟನ್ನಿನ ಪ್ರಧಾನಿ ಅಮೇರಿಕದ ಅಧ್ಯಕ್ಷರೇ ಫೋನ್ ಮಾಡಿದಾಗ, ನಿಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬೇಕು ನಮಗೆ 2 ಅಂತ ಕೇಳಿದಾಗ ಕೊಡೋಕ್ಕಾಗೋದಿಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳೋಕ್ಕಾಗತ್ತಾ ಅವ್ರಿಗಾದರೂ? ಅವ್ರು ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ. ಬೇರೆ ಯಾರಾದರೂ ಆಗಿದ್ರು ಹೋಗೋ ಮರ ಎಲ್ಲಿದಚ್ಚೆ ಅಂದಿರೋರು. ಇವ್ರು ಹಂಗೆ ಹೇಳಿದ್ದಾರೆ, ಸ್ವಲ್ಪ ರಿಪೇರಿಗೆ ಬಂದಿದ್ದಾವೆ ರೀ, ರಿಪೇರಿ ಮಾಡಿಸ್ತೀವಿ ಅಂತ. ಯಾವಾಗ ರಿಪೇರಿ ಆಗ್ಬೋದು ಅಂತ ಇವ್ರು ಕೇಳಿದ್ದಾರೆ ಡೊನಾಲ್ಡ್ ಟ್ರಂಪು. ಈ 1 ತಿಂಗಳು 2 ತಿಂಗಳು ಆಗಬಹುದು ಅಂತ. ಟ್ರಂಪ್ಗೆ ಅರ್ಥ ಆಗಿದೆ, ಇವರು ಕೊಡೋಕ್ಕಾಗದೆ ಹಂಗೆ ಹೇಳ್ತಿದ್ದಾರೆ ಅಂತ. ಅದು ಅಮೇರಿಕದ ಮಾತಿಗೆ, ಅಮೇರಿಕದ ಅಧ್ಯಕ್ಷರ ಮಾತಿಗೆ ಇಂಗ್ಲೆಂಡು ಮರ್ಯಾದೆ ಕೊಡಲಿಲ್ಲ ಅನ್ನೋ ವಿಷಯ ಅದು. ಅದನ್ನು ಈ ಮನುಷ್ಯ ಮಾಧ್ಯಮಗಳ ಮುಂದೆ ಹೇಳಕ್ಕೊಳ್ಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.